ಅಪ್ಪಾಜಿ, ಮುಂದೊಂದು ತಿಂಗಳು 4ನೇ ತಾರೀಕು ನನ್ನ ಮಗಳು ಮೇಘನನ ಮದುವೆ, ನಿಮ್ಮ ಮಗ ವಿಕ್ರಮ್ ಸಿಂಹ ಅವ್ರ ಜೊತೆ. ನೀವು ಹೇಳಿದಾಗೆ ನಾರಾಯಣಪಟ್ಟಣದ ಹೊಳೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೇ ಮಾಡ್ತಾಯಿದ್ದೀನಿ. ತಾವು ಕುಟುಂಬ ಸಮೇತರಾಗಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದೊಂದರಿಂದ ಮೂರ್ತಿ, ನಿಮ್ಮನ್ನು ಕಂಡ್ರೆ ನನಗೆ ತುಂಬ ಗೌರವ. ನೋಡಿ, ಈ ಸಂಪ್ರದಾಯಗಳನ್ನೆಲ್ಲ ನಾನು ಎಷ್ಟು ನೆರವೇರಿಸ್ತೀನಲ್ಲೋ ನನಗಂತೂ ಗೊತ್ತಿಲ್ಲ, ಆದರೆ ನೀವು ಮಾತ್ರ ತುಂಬ ಹೃದಯದಿಂದ ನೆರವೇರಿಸ್ತೀರ. ನೋಡಿ, ನೀವು ನಿಮ್ಮ ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಆ ಭಗವಂತನ ಬೇಡ್ಕೊತೀನಿ. ನೀವು ಇನ್ನೂ ಸಂಪ್ರದಾಯನ ಮರೆತಿಲ್ಲ ಅಪ್ಪಾಜಿ. ನೀವೆಲ್ಲರೂ ಊಟ ಮಾಡ್ಕೊಂಡೇ ಹೋಗ್ಬೋದಿತ್ತು. ಬೇರೆ ಯಾವುದೇ ಸಮಯ ಆಗಿದ್ದಿದ್ರು ನಿಮ್ಮ ಮನೇಲಿ ಊಟ ಮಾಡ್ಕೊಂಡೇ ಹೋಗ್ತಾ ಇದ್ವಿ. ನಿಮ್ಮ ಮನೇಲಿ ಊಟ ಮಾಡೋಕ್ಕೆ ನಮ್ಮ ಯಾವ ಮುಜುಗರನೂ ಇಲ್ಲ. ಸಂಬಂಧಗಳು ಬೆರೆಯೋವರೆಗೂ ಉಪ್ಪು ತಿನ್ನಬಾರ್ದು ಅಂತಾರೆ. ಇನ್ನೊಂದು ಸಲ ಮಾಡ್ತೀವಿ ಅಪ್ಪಾಜಿ. ಎಂಥ ಮಾತಾಡಿದ್ರಿ ಮೂರ್ತಿಗಳೇ, ನಿಮ್ಮ ಜೊತೆ ಸಂಬಂಧ ಮಾಡಿದ್ದು ನನಗೆ ತುಂಬ ಸಂತೋಷ ಆಗ್ತಿದೆ. ಆದರೆ ಸಂಬಂಧ ಸೇರಿದ ಸಮಯನೇ ಸರಿಯಾಗಿಲ್ವಲ್ಲ. ಯಾಕಮ್ಮ ಅವ್ರೆ ಹಾಗಂತೀರಿ? ಇನ್ನೇನು, ನೀವೇನು ನಿಶ್ಚಿತಾರ್ಥ ಶುಭ ಕಾರ್ಯ ಅಂತ ಮಾಡಿದ್ರಿ, ಆದರೆ ಅವತ್ತು ಆ ಮನೆಗೆ ಇನ್ಸ್ಪೆಕ್ಟರ್ ಸತ್ತೋದ ಅನ್ನೋ ಸುದ್ದಿ ಬಂತು. ಆಗ್ಲಿಂದ ನನ್ನ ತಲೆಯಲ್ಲಿ ಇದು ಅಪಶಕ್ನ ಅಂತಾನೆ ಕೂತಿದೆ. ನಾಗಲಕ್ಷ್ಮಿ, ಅಪಶಕ್ನ ಅನ್ನೋದು ನಿನ್ನ ಬಾಯಿನಲ್ಲಿ ತುಂಬಿಕೊಂಡಿದೆ. ಅಣ್ಣ, ಅವತ್ತು ಆ ಇನ್ಸ್ಪೆಕ್ಟರ್ ಸಾವಾಗಿದ್ದಕ್ಕೂ ಈ ನಿಶ್ಚಿತಾರ್ಥಕ್ಕೂ ಏನು ಸಂಬಂಧ? ಸಂಬಂಧ ಇರೋ ಅಷ್ಟೊತ್ತಿಗೆನೆ ನಿಶ್ಚಿತಾರ್ಥದ ಮನೆಗೆ ಇನ್ಸ್ಪೆಕ್ಟರ್ ಸಾವಿನ ಸುದ್ದಿ ಬಂದಿದ್ದು. ಈಗೇನು ಪರವಾಗಿಲ್ಲ, ಮುಂದೆ ಹೆಚ್ಚು ಕಮ್ಮಿ ಆದ್ರೆ ಪ್ರಪಂಚದಲ್ಲಿ ಎಷ್ಟೋ ಶುಭ ಕಾರ್ಯಗಳು ನಡೀತಾ ಇರ್ತವೆ. ಅಂಥ ಸಮಯದಲ್ಲಿ ಆಕಸ್ಮಿಕವಾಗಿ ಎಷ್ಟೋ ಸಾವುಗಳು ಆಗ್ತವೆ. ಅದೆಲ್ಲ ಅಪಶಕ್ನ. ಅಪ್ಪಾಜಿ, ನಾವೇನು ಬರ್ತೀವಿ. ಮೂರ್ತಿಗಳೇ, ನೀವು ಬಸ್ನಲ್ಲಿ ಹೋಗೋದು ಬೇಡ, ನಾನು ಕಾರ್ನಲ್ಲಿ ಡ್ರಾಪ್ ಮಾಡಿಸ್ದೆ. ಬೇಡಪ್ಪಾಜಿ, ನಿಮ್ಗೆ ಯಾಕೆ ತೊಂದರೆ? ಇದರಲ್ಲಿ ತೊಂದರೆ ಏನು ಬಂತು? ನೀವು ನಮ್ಮ ಬೀಗ್ರನ್ನ ವಿಚಾರಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಬಾಬಾ, ನೀವು ಬಸ್ಸಲ್ಲಿ ಹೋಗೋದು ಬೇಡ. ಡ್ರೈವರ್, ಇವನ್ನ ಕರ್ಕೊಂಡೋಗಿ ಮನೆಗೆ ಡ್ರಾಪ್ ಮಾಡೋಣ. ನಾವೇನು ಬರ್ತೀವಮ್ಮ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು  ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.